ಡ್ರಗ್ ವಿರುದ್ಧ ಸಮರ ಸಾರಿರುವಂತಹ ಬೆಂಗಳೂರು ಪೊಲೀಸರು ಇವತ್ತು ವಿಂಟೇಜ್ ಕಾರ್ನ ರ್ಯಾಲಿಯನ್ನ ಆಯೋಜಿಸಿದ್ರು. ಆದರೆ ಡ್ರಗ್ ವಿರುದ್ಧ ಹೋರಾಟಕ್ಕೂ ವಿಂಟೇಜ್ ಕಾರ್ಗೂ ಎಲ್ಲಿ ಸಂಬಂಧ ಅಂದ್ರ ಈ ವರದಿ ನೋಡಿ. ಬೆಂಗಳೂರಿನಲ್ಲಿ ವಿಂಟೇಜ್ ಕಾರುಗಳ ಕಲರವ. ವಿಂಟೇಜ್ ಕಾರಲ್ಲಿ ಗೃಹ ಸಚಿವರ ಸುತ್ತಾಟ. ಸೇ ನೋ ಟು ಡ್ರಗ್ಸ್ ಎಂದು ಸಂದೇಶ. ಕಣ್ಮನ ಸೆಳೆಯುವ ಸಾಲು ಸಾಲು ವಿಂಟೇಜ್ ಕಾರುಗಳು. ಹಿಸ್ಟಾರಿಕಲ್ ವಿಂಟೇಜ್ ಕಾರಿನಲ್ಲಿ ಸ್ಟೈಲ್ ಆಗಿ ಕೂತು ಹೋಗ್ತಾ ಇರುವ ಹೋಮ್ ಮಿನಿಸ್ಟರ್, ಡಿಜಿ, ಐಜಿಪಿ, ಬೆಂಗಳೂರು ಪೊಲೀಸ್ ಕಮಿಷನರ್, ವಿಧಾನಸೌಧದ ಮುಂದಿನ ಈ ಜಾಲಿ ರೈಡ್ನ ದೃಶ್ಯ ಕೊಟ್ಟ ಮೆಸೇಜ್ ಸೇ ನೋ ಟು ಡ್ರಗ್ಸ್ ಅಂತ. ಹೌದು, ವರ್ಷವೂ ಮಾದಕ ಜಾಲದ ವಿರುದ್ಧದ ಹೋರಾಟ ಹೆಚ್ಚಿಸುವ ಪೊಲೀಸ್ ಇಲಾಖೆ ಇವತ್ತು ವಿಂಟೇಜ್ ಕಾರುಗಳು, ವಿಂಟೇಜ್ ಬೈಕ್ಗಳ ರ್ಯಾಲಿ ಮೂಲಕ ಮಾದಕ ವಸ್ತು ದುರ್ಬಳಕೆ ಬಗ್ಗೆ ಯುವ ಸಮೂಹಕ್ಕೆ ಜಾಗೃತಿ ಮೂಡಿಸಿದರು. ಅದರ ಝಲಕ್ ಹೀಗಿತ್ತು. ಡ್ರಗ್ ಫ್ರೀ ಕರ್ನಾಟಕ ಅನ್ನೋ ಟ್ಯಾಗ್ಲೈನ್ ಮೂಲಕ ಬೆಂಗಳೂರು ನಗರ ಪೊಲೀಸ್ ಇಲಾಖೆ, ಫೆಡರೇಷನ್ ಆಫ್ ಹಿಸ್ಟೋರಿಕ್ ವೆಹಿಕಲ್ಸ್ ಆಫ್ ಇಂಡಿಯಾ ಸಹಯೋಗದಲ್ಲಿ ವಿಂಟೇಜ್ ಕಾರ್ ರ್ಯಾಲಿ ಅಭಿಯಾನ ನಡೆಯಿತು. ವಿಧಾನಸೌಧದ ಮುಂಭಾಗ ಅಭಿಯಾನಕ್ಕೆ ಚಾಲನೆ ಕೊಡೋದಲ್ಲದೆ ಗೃಹ ಸಚಿವ ಪರಮೇಶ್ವರ್ ಖುದ್ದು ವಿಂಟೇಜ್ ಕಾರಿನಲ್ಲಿ ಕೂತು ರೈಡ್ ಮಾಡಿದ್ರು. ಸೇ ನೋ ಟು ಡ್ರಗ್ ಅಂತ ಜಾಗೃತಿ ಮೂಡಿಸಿದರು. ಮಾದಕ ಜಾಲದ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸ್ತಾ ಇರುವ ಪೊಲೀಸ್ ಇಲಾಖೆ ಕಳೆದ 2 ವರ್ಷದಲ್ಲಿ 300 ಕೋಟಿಗೂ ಅಧಿಕ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡು ನಾಶಪಡಿಸಿದೆ. ಸಾವಿರಾರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಯುವ ಸಮುದಾಯ, ಟೆಕ್ಕಿಗಳು ಮಾದಕಗಳ ವ್ಯೂಹದಲ್ಲಿ ಸಿಲುಕಬಾರದು, ಮಾದಕ ವಸ್ತುಗಳನ್ನು ಎಂಟರ್ಟೈನ್ ಮಾಡಬಾರದು ಅಂತ ಹೋಮ್ ಮಿನಿಸ್ಟರ್ ಹೇಳಿದರು. Federation of Historical Vehicles Institute or Association in Bangalore, they've organized a rally. We normally call it as a vintage rally. They have changed it to historical vehicles. They have organized a rally in support of anti-drugs campaign. In fact, our government has taken a pledge to see that Karnataka and Bangalore is drug free. ಇನ್ನು ರ್ಯಾಲಿಯಲ್ಲಿ 70ಕ್ಕೂ ಅಧಿಕ ವಿಂಟೇಜ್ ಕಾರುಗಳು, ಬೈಕ್ಗಳ ಮಾಲೀಕರು ಭಾಗಿಯಾಗಿದ್ದರು. ವಿಧಾನಸೌಧದಿಂದ ಹೊರಟ ವಿಂಟೇಜ್ ಕಾರುಗಳ ಆಕರ್ಷಕ ರ್ಯಾಲಿ ಎಂಜಿ ರೋಡ್, ಬ್ರಿಗೇಡ್ ರೋಡ್, ವಿಠಲ್ ಮಲ್ಯ ರಸ್ತೆ, ಮೈಸೂರು ರಸ್ತೆ ಮೂಲಕ ಬಿಗ್ ಬನಿಯಾನ್, ವೈನ್ ಯಾರ್ಡ್ ಅಂಡ್ ರೆಸಾರ್ಟ್ ತನಕ ಸಾಗಿತು. ಡ್ರಗ್ಸ್ ಬಗ್ಗೆ ಎಚ್ಚರ ವಹಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮುಂದುವರೆಸಿರೋದು ನಿಜಕ್ಕೂ ಶ್ಲಾಘನೀಯ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.